ಆಕಾಶವಾಣಿ ಮಹಿಳಾ ಸಬಲೀಕರಣ ಕುರಿತಂತೆ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ವಿಭಾ ವರ್ಗೀಸ್, ವಕೀಲರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರು, ವಿಕಾಸನ ಸಂಸ್ಥೆ. ಸಂವಾದವನ್ನು ನಡೆಸಿಕೊಡುತ್ತಾರೆ ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು. ಆತ್ಮೀಯ ಕೇಳಿದರೆ ನಮಸ್ಕಾರ. ಮಹಿಳಾ ಸಬಲೀಕರಣ ಅನೇಕ ದಶಕಗಳಿಂದ ಈ ಚರ್ಚೆ, ಈ ಬಗೆಗಿನ ಮಾತುಕತೆಯನ್ನ ಕೇಳ್ತಾನೆ ಬರ್ತಾ ಇದೀವಿ ನಾವು. ಮಹಿಳೆ ಅಂತರಿಕ್ಷದಲ್ಲಿ ತನ್ನ ಸಾಧನೆಯನ್ನ ತೋರ್ತಾ ಇರತಕ್ಕಂತ ಈ ದಿನಗಳಲ್ಲೂ ಕೂಡ ಈ ಮಹಿಳಾ ಸಬಲೀಕರಣ ಅನ್ನುವಂಥದ್ದು ಯಾಕೆ ಚರ್ಚೆಲಿದೆ? ಒಬ್ಬ ಮಹನೀಯರು ಹೇಳ್ತಾರೆ, ಒಂದು ದೇಶದ ಅಭಿವೃದ್ಧಿಯನ್ನ ಮಹಿಳೆಯರ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ನೋಡಿ ಅಂತ. ಹಾಗಾದ್ರೆ ಈ ಹೊತ್ತಿನ ಈ ಚರ್ಚೆಯ ತುರ್ತು ಎಷ್ಟಿದೆ? ಮಹಿಳಾ ಸಬಲೀಕರಣ ಅಂದ್ರೆ ಏನು? ಯಾವ್ಯಾವ ಹಂತದಲ್ಲಿ ಮಹಿಳಾ ಸಬಲೀಕರಣ ಆಗಬೇಕು, ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ನಮ್ಮ ಆಕಾಶವಾಣಿ ಸ್ಟುಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಚರ್ಚೆಯಲ್ಲಿ ಪಾಲ್ಗೊಳ್ತಿದ್ದಾರೆ ವಿಭಾ ವರ್ಗೀಸ್ ಅವರು, ಹಿರಿಯ ನ್ಯಾಯವಾದಿಗಳು, ವಿಕಾಸನ ಅನ್ನುವಂತ ಸ್ವಯಂ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರು ಹೌದು. ಹಾಗೆಯೇ ಮಹಿಳೆ ಮತ್ತು ಮಕ್ಕಳ ರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬನ್ನಿ ಶ್ರೀಮತಿ ವಿಭಾ ವರ್ಗೀಸ್ ಅವರನ್ನ ಮಾತಾಡಿಸೋಣ. ಮಹಿಳಾ ಸಬಲೀಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾನು ನನ್ನ ಪೀಠಿಕೆಯಲ್ಲಿ ಹೇಳಿದ ಹಾಗೆ ಬಹಳ ದಶಕಗಳಿಂದ ನಾವು ಚರ್ಚೆಯನ್ನ ಮಾಡ್ತಾನೆ ಇದ್ದೀವಿ. ಮಹಿಳಾ ಸಬಲೀಕರಣ, ಮಹಿಳಾ ಪ್ರಗತಿ, ಮಹಿಳಾ ಅಭಿವೃದ್ಧಿ ಇವೆಲ್ಲವನ್ನು ಕೂಡ ಇವತ್ತಿನ ತುರ್ತನ್ನ ಅರ್ಥ ಮಾಡ್ಕೊಳ್ಳೋದೇ ಆದ್ರೆ ನನ್ನ ಮೊದಲಿಗೆ ಮಹಿಳಾ ಸಬಲೀಕರಣ ಅಂದ್ರೆ ಏನು ಅಂತ ಕೇಳಬಹುದಾ? ಮಹಿಳಾ ಸಬಲೀಕರಣ ಅಂತ ಹೇಳಿದ್ರೆ ಒಬ್ಬ ಮಹಿಳೆ ತನ್ನ ಸಂಪೂರ್ಣವಾದ ಹಕ್ಕನ್ನ ಚಲಾಯಿಸುವಂತದ್ದು, ತಾನು ಯಾವುದೇ ರೀತಿಯ ನಿಯಂತ್ರಣಗಳಿಗೆ ಒಳಗಾಗದೇನೆ ಆರಾಮವಾಗಿ ಅವಳ ಎಲ್ಲ ಹಕ್ಕುಗಳನ್ನ ಅವಳು ಅನುಭವಿಸಕ್ಕೆ ಸಿಗುವಂತಹ ಒಂದು ಪ್ಲಾಟ್ಫಾರ್ಮ್ ಏನಿದೆ ಅದನ್ನ ನಾವು ಮಹಿಳಾ ಸಬಲೀಕರಣ ಅಂತ ಹೇಳ್ಬೋದು. ಆ ಮಹಿಳಾ ಸಬಲೀಕರಣದಲ್ಲಿ ಅವಳು ಶಿಕ್ಷಣದಲ್ಲಿ ಮುಂದೆ ಬರಬೇಕು, ಅವಳಿಗಿರುವಂತಹ ಆಪರ್ಚುನಿಟೀಸ್, ಅವಕಾಶಗಳಲ್ಲಿ ಅವಳು ಮುಂದೆ ಬರಬೇಕು, ಅವಳು ಕಾನೂನಿನ ಹಕ್ಕುಗಳನ್ನ ಅನುಭವಿಸುವಂತಹ ಒಂದು ಪ್ಲಾಟ್ಫಾರ್ಮ್ ಅವಳಿಗೆ ಸಿಗಬೇಕು. ತದನಂತರ ಅವಳಿಗೆ ನಿರ್ಧಾರದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶ, ಅದು ಸ್ವಯಂ ನಿರ್ಧಾರ, ಅದು ಮನೆಯಲ್ಲಾಗಿರ್ಬೋದು ಅಥವಾ ನಮ್ಮ ಸಮಾಜದಲ್ಲಿ ಆಗಿರ್ಬೋದು ಅಥವಾ ನಮ್ಮ ರಾಜಕಾರಣದ ಒಂದು ನಿಟ್ಟಿನಲ್ಲಿ ಆಗಿರ್ಬೋದು. ಈ ಎಲ್ಲಾ ಕ್ಷೇತ್ರದಲ್ಲೂ ಅವಳು ಒಂದು ಸ್ವಯಂ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಒಂದು ಪ್ಲಾಟ್ಫಾರ್ಮ್ ಅಥವಾ ಅವಳಿಗೆ ಅದೊಂದು ಆಪರ್ಚುನಿಟಿಯನ್ನ ಡೆವಲಪ್ ಮಾಡಿಕೊಡುವಂತ ಒಂದು ಸಮಗ್ರವಾದಂತಹ ಒಂದು ಸಮುದಾಯದಲ್ಲಿ ಅವಳು ಬೆಳೆದ್ರೆ ಅದನ್ನ ನಾವು ಮಹಿಳಾ ಸಬಲೀಕರಣ ಅಂತ ಹೇಳಿ ಕರೀಬಹುದು. ಕೇಂದ್ರ ಸರ್ಕಾರ ಅಂತೂ ಈ ಬಗೆಗೆ ಹೆಚ್ಚು ಕಾಳಜಿಯನ್ನು ವಹಿಸಿಕೊಟ್ಟಿದೆ, ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ, ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ. ಈ ಚರ್ಚೆಯ ಒಟ್ಟು ಒಂದು ಸಂದರ್ಭವನ್ನು ನೋಡದೆ ಆದ್ರೆ ಇವತ್ತಿಗೆ ಎಷ್ಟು ಅನಿವಾರ್ಯ ಇದೆ ಮೇಡಮ್? ನಾವು ಒಂದು ಕಡೆ ಏನ್ ಹೇಳ್ಬೋದು, ಸ್ಪೇಸ್ ಅಲ್ಲಿ ಇರುವಂತಹ ಮಹಿಳೆಯರನ್ನ ನಾವು ನೋಡ್ತಾ ಇದೀವಿ, ಒಂದು ಕಡೆ ಹಕ್ಕುಗಳಿಗೋಸ್ಕರ ಫೈಟ್ ಮಾಡ್ತಾ ಇರುವಂತಹ ಮಹಿಳೆಯರನ್ನ ನೋಡ್ತಾ ಇದೀವಿ. ಅದೇ ಮಹಿಳೆ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ಮಹಿಳೆಯನ್ನ ಕೂಡ ನಾವು ನೋಡ್ತಾ ಇದೀವಿ. ರೇಪ್ ವಿಕ್ಟಿಮ್ಸ್ ಗಳನ್ನ ನಾವು ನೋಡ್ತಾ ಇದೀವಿ. ಪ್ರತಿದಿನ ಮಹಿಳೆಯರ ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಾಣಿಕೆಯನ್ನ ನಾವು ನೋಡ್ತಾ ಇದೀವಿ. ಅದರಲ್ಲಿ ಹೆಣ್ಣು ಮಕ್ಕಳ ಪಾತ್ರ ತುಂಬಾ ಇದೆ. ಹೆಣ್ಣು ಮಕ್ಕಳನ್ನ ಸಾಗಾಣಿಕೆ ಮಾಡುವಂತದ್ದು ತುಂಬಾ ಜನರನ್ನ ನಾವು ನೋಡ್ತಾ ಇದೀವಿ. ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಮಾತಾಡ್ತಿದ್ವಿ. ದೇರ್ ಆರ್ ಟೂ ಎಕ್ಸ್ಟ್ರೀಮ್ಸ್ ಅಂತ ಹೇಳ್ಬೋದು. ಒಂದು ಕಡೆ ಹೇಗೆ ಅವಳು ಅಭಿವೃದ್ಧಿಯನ್ನ ಹೊಂದುತ್ತಾ ಇದ್ದಾಳೋ ಅದೇ ರೀತಿ ಇನ್ನೊಂದು ಕಡೆ ಅವಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳಾಗಿರ್ಬೋದು, ಅವಳ ಮೇಲೆ ನಡೀತಾ ಇರುವ ಶೋಷಣೆಗಳಾಗಿರ್ಬೋದು, ಇವತ್ತಿಗೂ ಇನ್ನೂ ಅದು ನಡೀತಾನೆ ಇದೆ. ಈ 21ನೇ ಶತಮಾನದಲ್ಲಿ ಮಹಿಳೆ ಒಬ್ಬ ಸ್ವಾಭಿಮಾನಿ ಹೆಣ್ಣು ಅಂತ ಹೇಳಿ ನಾವೇನು ಹೇಳ್ತಾ ಇದೀವಿ, ಅವಳು ಎಲ್ಲಾ ಕೆಲಸಗಳಲ್ಲೂ ಇದ್ದಾಳೆ, ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾಳೆ ಅಂತ ಹೇಳ್ತಾ ಇದೀವಿ. ಅದೇ ರೀತಿ ಅವಳನ್ನ ಒಂದು ಕಷ್ಟಕರವಾದಂತಹ ಸಿಚುವೇಶನ್ ಅಲ್ಲಿ, ಪರಿಸ್ಥಿತಿಯಲ್ಲಿ ಅವಳನ್ನ ಇಟ್ಟಿರುವಂತಹ ಸಮುದಾಯವನ್ನ ಕೂಡ ನಾವು ನೋಡ್ತಾ ಇದೀವಿ. ಹಾಗಾಗಿ ಈ ಮಹಿಳಾ ಸಬಲೀಕರಣ ಅನ್ನೋದು ಪ್ರತಿಯೊಂದು ಮನೆಗೂ ರೀಚ್ ಆಗಬೇಕು, ಪ್ರತಿಯೊಂದು ಗಲ್ಲಿಗೂ ಬರಬೇಕು. ಮಹಿಳೆಯರು ಸ್ವಾವಲಂಬಿಯಾಗಿ ಯಾವುದೇ ರೀತಿಯ ಶೋಷಣೆಗೆ ಒಳಗಾಗದೆ ಸ್ವತಂತ್ರವಾದ ಒಂದು ಜೀವನವನ್ನ ಕಲ್ಪಿಸಿಕೊಳ್ಳೋದು ಅವಶ್ಯಕತೆ ಇದೆ. ಇವತ್ತು ನಾವು ನೋಡ್ತಾ ಹೋದ್ರೆ, ಮೊನ್ನೆ ನಾನು ನ್ಯೂಸ್ ನೋಡ್ತಾ ಇರುವಾಗ ಹೇಳಿದ್ರು, ಪ್ರತಿ 2 ನಿಮಿಷಕ್ಕೆ 5 ರಿಂದ 6 ಮಕ್ಕಳು, ಹೆಣ್ಣು ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ದೇ ಆರ್ ಗೆಟಿಂಗ್ ಎಕ್ಸ್ಪೋರ್ಟೆಡ್, ದೇ ಆರ್ ಬಿನ್ ಟ್ರಾಫಿಕ್ಡ್. ಮಾನವ ಕಳ್ಳ ಸಾಗಾಣಿಕೆ ಅನ್ನೋ ಒಂದು ದೊಡ್ಡ ದಂಧೆಯಲ್ಲಿ ಅವರನ್ನ ಹಾಕ್ತಾ ಇದ್ದಾರೆ. ಹೀಗಿರುವಾಗ ಮಹಿಳಾ ಸಬಲೀಕರಣದ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋದು ತುಂಬಾ ಅನಿವಾರ್ಯವಾಗಿದೆ. ನಾವು ಬರೀ ಒಂದು ಸಮುದಾಯದಲ್ಲಿ ಮಹಿಳೆಯನ್ನ ಒಂದು ಕ್ಷೇತ್ರದಲ್ಲಿ ಗುರುತಿಸುವಂತದ್ದಲ್ಲ, ಅವಳ ಹಕ್ಕುಗಳನ್ನ ಅವಳಿಗೆ ಕೊಟ್ಟು ಅವಳನ್ನ ಸಬಲೀಕರಣ ಮಾಡುವಂತ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಒಟ್ಟು ಜನಸಂಖ್ಯೆಯ 48% ಅನ್ಕೊಳ್ಳೋಣ, ಅಷ್ಟು ಜನಸಂಖ್ಯೆ ಇರತಕ್ಕಂತ
ಮಹಿಳಾ ಸಮುದಾಯ ಸಾಕಷ್ಟು ಹಕ್ಕು ಅವಕಾಶಗಳನ್ನು ಸಂವಿಧಾನಬದ್ಧವಾಗಿ ಪಡ್ಕೊಂಡಿದೆ. ಹೌದು. ಒಬ್ಬ ವಕೀಲರಾಗಿ, ಮಹಿಳೆಯಾಗಿ ಇಷ್ಟೆಲ್ಲ ಇದ್ದು ಕೂಡ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಏನನ್ಸುತ್ತೆ? ನಮ್ಮ ಸಂವಿಧಾನ, ನಾವು ಏನು ಡಾಕ್ಟರ್ ಅಂಬೇಡ್ಕರ್ ಅವರು ಎಷ್ಟು ಚಂದವಾಗಿ ಒಂದು ಸಂವಿಧಾನವನ್ನ ರೂಪಿಸಿಕೊಟ್ಟಿದ್ದಾರೆ ನಮಗೆ, ಅಂತ ಒಳ್ಳೆ ಸಂವಿಧಾನದಲ್ಲಿ ಪ್ರಪ್ರಥಮವಾಗಿ ಆರ್ಟಿಕಲ್ 14, 15, 16 ಮತ್ತೆ 21 ಅಲ್ಲಿ ವೆರಿ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಜೆಂಡರ್ ಈಕ್ವಾಲಿಟಿ ಬಗ್ಗೆ ಹೇಳ್ತಾರೆ, ರೈಟ್ ಟು ಲೈಫ್ ಬಗ್ಗೆ ಹೇಳ್ತಾರೆ, ಒಂದು ವುಮನ್ ಎಂಪವರ್ಮೆಂಟ್ ಮತ್ತೆ ಮಹಿಳಾ ಸಬಲೀಕರಣದ ಬಗ್ಗೆ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅದ್ರ ಜೊತೆಗೆ ನಮ್ಮ ಸರ್ಕಾರದಲ್ಲಿ ವಿವಿಧ ಯೋಜನೆಗಳನ್ನ ಮಹಿಳೆಯ ಸಬಲೀಕರಣಕ್ಕೋಸ್ಕರ ರಿಸರ್ವೇಶನ್ ಕೋಟಾಗಳನ್ನ ತಂದಿದ್ದಾರೆ. ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಬೆಳಿಬೇಕು ಅನ್ನೋದನ್ನ ಒಂದು ಆಯಾಯ ರೀತಿಯಲ್ಲಿ ಸರ್ಕಾರದ ಒಂದು ದೃಷ್ಟಿಕೋನದಲ್ಲಿ ಮಹಿಳೆಗೆ ಯಾವ ಸೌಲಭ್ಯಗಳನ್ನ ಕೊಟ್ರೆ ಯಾವುದೇ ರೀತಿಯ ಒಂದು ತಾರತಮ್ಯವಿಲ್ಲದೆ ಅವಳು ಹೇಗೆ ಬದುಕಬಹುದು ಅನ್ನೋದನ್ನ ಹೇಳ್ತಾರೆ. ಸ್ಟಾರ್ಟಿಂಗ್ ಫ್ರಮ್ ಮಿನಿಮಮ್ ವೇಜಸ್ ಆಗಿರ್ಬೋದು, ಸಮಾನತೆಯ ವೇಜಸ್, ಗಂಡಾಗ್ಲಿ ಹೆಣ್ಣಾಗ್ಲಿ ಸೇಮ್ ಕೂಲಿ ಕೊಡಬೇಕು ಅನ್ನೋದನ್ನ ನಮ್ಮ ಸರ್ಕಾರ ಹೇಳತ್ತೆ. ಆಲ್ ವೇಜಸ್ ಈಕ್ವಲ್ ಅಂತ ಹೇಳತ್ತೆ ನಮ್ಮ ಸರ್ಕಾರ, ನಮ್ಮ ಕಾನೂನಲ್ಲಿ ಕೂಡ ಹೇಳತ್ತೆ. ಅಂತಹ ಒಂದು ಜಾಗದಿಂದ ಅಂತಹ ಒಂದು ಸಂವಿಧಾನವನ್ನ ನಮ್ಮ ಸರ್ಕಾರ ನಮಗೆ ರೂಪಿಸಿಕೊಟ್ಟಿದೆ. ಅದೇ ರೀತಿ ಅದಕ್ಕೆ ಸಂವಿಧಾನಕ್ಕೆ ಪೂರಕವಾಗಿ ಕಾನೂನುಗಳನ್ನ ತಂದಿದೆ. ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಆಗಿರ್ಬೋದು, ಪಾಶ್ ಪಾಲಿಸಿ ಆಗಿರ್ಬೋದು, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಆಗಿರ್ಬೋದು, ಈ ತರ ಹಲವಾರು ಕಾನೂನುಗಳು, ಚೈಲ್ಡ್ ಲೇಬರ್ ಆಗಿರ್ಬೋದು, ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು, ಈ ತರ ಹಲವಾರು ಕಾನೂನುಗಳನ್ನ ನಮ್ಮ ಸರ್ಕಾರ ನಮಗೆ ತಂದುಕೊಟ್ಟಿದೆ. ನಮ್ಮ ಸಂವಿಧಾನದ ಏನು ಫೌಂಡೇಶನ್ ಇಟ್ಕೊಂಡು ನಾವು ಮುಂದೆ ಬರ್ತಾ ಇದೀವಿ. ಅದ್ರ ಜೊತೆಗೆ ನಮಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇದೆ, ಫಂಡಮೆಂಟಲ್ ರೈಟ್ಸ್ ಇದೆ. ಈ ಎಲ್ಲ ಹಕ್ಕುಗಳನ್ನ ಜೊತೆಗೆ ನಮಗೊಂದಷ್ಟು ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನ ಕೂಡ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಹೀಗೆ ನಮ್ಮ ಮಹಿಳೆಯನ್ನ ಒಂದು ಒಳ್ಳೆಯ ಒಂದು ವಾತಾವರಣದಲ್ಲಿ, ಸಮುದಾಯದಲ್ಲಿ ಬೆಳಿಬೇಕು, ಅವಳು ಕೂಡ ಒಂದು ಉನ್ನತ ಜೀವನವನ್ನ ರೂಪಿಸ್ಕೋಬೇಕು ಅನ್ನೋದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಸರ್ಕಾರದ ವಿವಿಧ ಯೋಜನೆಗಳಾಗಿರ್ಬೋದು, ಕಾನೂನುಗಳಾಗಿರ್ಬೋದು ಒಂದು ಮಹಿಳೆಗೆ ಸಪೋರ್ಟಿವ್ ಆಗಿ ಇದೆ. ಆದ್ರೆ ಏನ್ ಆಗ್ತಾ ಇದೆ ಅಂದ್ರೆ ಹಲವಾರು ಮಹಿಳೆಯರಿಗೆ ಈ ವಿಷಯದ ಬಗ್ಗೆ ಗೊತ್ತಿಲ್ಲ. ಜಾಗೃತಿ ಅಥವಾ ಅರಿವಿಗೂ ಇಲ್ಲ. ಏನಾಗ್ತಿದೆ, ಅವರಿಗೆ ಒಂದು ಹಕ್ಕು ಇದೆ ಅನ್ನೋದ್ರ ಬಗ್ಗೆನೇ ಅವರಿಗೆ ಗೊತ್ತಿಲ್ಲ. ಯಾವ ಹಕ್ಕು? ಬೇಸಿಕ್ ಆಗಿ ಮಾತನಾಡುವ ಹಕ್ಕು. ಮಾತನಾಡುವ ಹಕ್ಕೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಮಹಿಳೆಯರು ಇವತ್ತಿಗೂ ಕೂಡ. ಸ್ಪೀಚ್ ಬಗ್ಗೆ ಮಾತಾಡ್ತೀವಿ ನಾವು. ಹೌದು, ರೈಟ್ ಟು ಸ್ಪೀಚ್ ಬಗ್ಗೆ ಮಾತಾಡ್ತೀವಿ. ಆದ್ರೆ ನಮ್ಮ ಹೆಣ್ಣು ಮಕ್ಕಳು ಇದುವರೆಗೂ ಮಾತಾಡಿದ್ದೇ ಇಲ್ಲ. ಎಷ್ಟೋ ಜಾಗದಲ್ಲಿ ಮನೆಯಲ್ಲಿ ಒಂದು ಡಿಸಿಷನ್ ಮಾಡೋ ಟೈಮಲ್ಲಿ ಮಾತಾಡಲ್ಲ. ಮದುವೆ ವಿಷಯ ಆಗಿರ್ಬೋದು, ಎಜುಕೇಶನ್ ಓದುವ ವಿಷಯಕ್ಕಾಗಿರ್ಬೋದು, ಒಂದು ಜಾಗಕ್ಕೆ ಕೆಲಸಕ್ಕೆ ಹೋಗುವ ವಿಷಯಕ್ಕಾಗಿರ್ಬೋದು, ಯಾವ ಟೈಮಲ್ಲೂ ಮೌನವಾಗಿನೇ ಕಾಣ್ತಾಳೆ ಅವಳು. ಅವಳಿಗೋಸ್ಕರ ಅವಳು ನಿಲ್ಲೇ ಇಲ್ಲ. ನಾವಿವತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡ್ತಿದೀವಿ, ಅವಳಿಗೋಸ್ಕರ ಅವಳು ಮಾತಾಡ್ಲಿಲ್ಲ ಅಂದ್ರೆ ನಾವಿವತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ ಬಂತು? ಅವಳಿಗೋಸ್ಕರ ಅವಳು ಫಸ್ಟ್ ಮಾತಾಡ್ಬೇಕು. ತದನಂತರ ಇನ್ನು ಸಿಂಪಲ್ ಆಗಿ ಮನೆಯಲ್ಲಿ ಒಂದು ಚಿಕ್ಕ ಡಿಸಿಷನ್ ಮೇಕಿಂಗ್ ಅಂದ್ರೆ ಅವಳಿಗೆ ಒಂದು ಡಿಸಿಷನ್ ಮಾಡುವಂತಹ, ತೀರ್ಮಾನ ತಗೊಳ್ಳುವಂತಹ ಒಂದು ರೈಟ್ ಅನ್ನು ಅವರು ಎಕ್ಸಿಬಿಟ್ ಮಾಡಬೇಕು. ಇದನ್ನ ಕೂಡ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ರೈಟ್ ಟು ಸ್ಪೀಚ್ ಅನ್ನೋದು ಕೂಡ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ರೈಟ್ ಟು ಎಕ್ಸ್ಪ್ರೆಷನ್ ಅನ್ನೋದನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಇದೆರಡನ್ನು ಕೂಡ ಅವಳು ಚಲಾಯಿಸುವುದೇ ಇಲ್ಲ, ಅವಳ ಹಕ್ಕನ್ನ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇರುವಂತಹ ನಮ್ಮ ಮಹಿಳೆಯರನ್ನ ಹೊರಗೆ ತಂದು ಅವರ ಸಬಲೀಕರಣದ ಬಗ್ಗೆ ನಾವಿವತ್ತು ಚರ್ಚೆ ಮಾಡಬೇಕಾಗಿದೆ. ಅನೇಕ ಕಾರ್ಯಕ್ರಮಗಳು ಮಹಿಳೆಯರನ್ನ ಶೈಕ್ಷಣಿಕವಾಗಿ ಮೇಲೆ ತರಬೇಕು, ಹಾಗೆಯೇ ಆರ್ಥಿಕವಾಗಿ ಅವರಿಗೆ ಸ್ವಾವಲಂಬನೆ ಬೇಕು, ಸಾಮಾಜಿಕವಾಗಿ ಯಾವುದೇ ಅಸಮಾನತೆಗಳಿಲ್ಲದೆ, ತಾರತಮ್ಯಗಳಿಲ್ಲದೆ ಅವಳು ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಬೇಕು. ಇನ್ನು ಮುಖ್ಯವಾದ ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆನೂ ಕೂಡ ಇವತ್ತು ಚರ್ಚೆ ಆಗ್ತಾ ಇದೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಕೇಂದ್ರ ಸರ್ಕಾರ ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಮಾತೃ ಸಂವೇದನೆ ಅಂತ ನಾನು ಕರಿತೀನಿ ಅದನ್ನ. ಆ ಸಂವೇದನೆಗಳು ಕೆಲಸ ಮಾಡ್ತಾ ಇದ್ದಾವೆ. ನಾರಿ ಗೌರವ ಪುರಸ್ಕಾರ ಇವೆಲ್ಲವೂ ನೋಡಿದಾಗ ಹೆಣ್ಣು ಮಕ್ಕಳ ಬಗ್ಗೆ ಒಂದು ವಿಶೇಷವಾದಂತ ಗೌರವ, ವಿಶೇಷವಾದಂತ ಅವ್ರ ಸಾಧನೆಗಳ ಬಗ್ಗೆ ಹೆಮ್ಮೆ ಎಲ್ಲವೂ ಬರುತ್ತೆ. ಆದರೆ ತಮ್ಮದಾಗಿಸ್ಕೊಳ್ಬೇಕಾದಂತ ಮಹಿಳಾ ಸಮುದಾಯ ಎಲ್ಲಿದೆ ಅಂತ ಬಂದಾಗ ನಿಮ್ಮ ಮಾತುಗಳು ಮತ್ತೆ ನಮ್ಮನ್ನ ಚರ್ಚೆಗಳಿತವೆ. ಎಸ್ ಮೇಡಮ್, ಈ ಬಗ್ಗೆ ಅದೇನೆ ನಾನು ಹೇಳ್ತಾ ಇರುವ ಹಾಗೇನೆ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದ್ದಾರೆ, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಕೊಟ್ಟಿದ್ದಾರೆ, ಸರ್ಕಾರದ ವಿವಿಧ ಯೋಜನೆಗಳಿದಾವೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಒಂದು ಸ್ಕೀಮ್ ಇದೆ, ಬ್ಯೂಟಿಫುಲ್ ಸ್ಕೀಮ್. ಅದರಲ್ಲಿ ಏನ್ ಹೇಳ್ತಾರೆ, ಪ್ರತಿಯೊಂದು ಮಗುವನ್ನು ಓದಿಸಬೇಕು, ಪ್ರತಿಯೊಂದು ಮಗುವನ್ನು ಉಳಿಸಬೇಕು, ಪ್ರತಿಯೊಂದು ಮಗುವಿಗೂ ಅವಳಿಗೆ ಬೇಕಾದಂತಹ ಅರಿವನ್ನ ಕೊಡಬೇಕು ಅನ್ನೋದನ್ನ ಹೇಳ್ತಾರೆ. ಆದ್ರೆ ನಾನು ಮೊನ್ನೆ ಅಷ್ಟೇನೆ ನಾನೊಂದು ಕಡೆ ಓದ್ತಾ ಇದ್ದೆ, ನಮ್ಮ ನಾರ್ತ್ ಕರ್ನಾಟಕದ ಕಡೆ ಒಂದು ಜಿಲ್ಲೆಯಲ್ಲಿ ತೊಟ್ಟಿಲಲ್ಲಿ ಇವತ್ತು ಮಗುವಿಗೆ ಮದುವೆ ಮಾಡ್ತಾ ಇದ್ದಾರೆ.
ಹೆಣ್ಣು ಮಗುವಿಗೆ. ಹಾಗಾದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಎಲ್ಲಿಗೆ ಬಂದು ನಿಂತಿದೆ? 14-15 ವರ್ಷ ಆಗುವಾಗ ಹೆಣ್ಣು ಮಕ್ಕಳ ಮದುವೆ ಆಗ್ತಿದೆ. ಇವತ್ತಿಗೂ ಹಲವಾರು ಹಳ್ಳಿಗಳಲ್ಲಾಗಿರ್ಬೋದು, ಹಲವಾರು ಜಿಲ್ಲೆಗಳಲ್ಲಾಗಿರ್ಬೋದು, ಒಂದು ಹೆಣ್ಣು ಮಗುವನ್ನ ಒಂದು ಬರ್ಡನ್ ಆಫ್ ದ ಫ್ಯಾಮಿಲಿ ಅಂತ ನೋಡ್ತಾ ಇದ್ದಾರೆ ಹೊರತು ಶಕ್ತಿ ಆಫ್ ದ ಫ್ಯಾಮಿಲಿ ಅಂತ ನೋಡೋದೇ ಇಲ್ಲ. ನಾವು ದೊಡ್ಡ ದೊಡ್ಡ ಸ್ಲೋಗನ್, ಹೆಣ್ಣೊಂದು ಕಲಿತರೆ ಮನೆಯೊಂದು ಕಲ್ತಂಗೆ, ಇಡೀ ಸಮಾಜ ಕಲ್ತಂಗೆ ಅಂತ ಹೇಳ್ತೇವೆ ನಾವು. ಆದ್ರೆ ಅದೇ ಹೆಣ್ಣು ಮಗುವಿಗೆ ಶಿಕ್ಷಣ ಕೊಡದೆ ಹೋದ್ರೆ, ಅದೇ ಹೆಣ್ಣು ಮಗುವಿಗೆ ಮಾತನಾಡುವ ಒಂದು ಅವಕಾಶವನ್ನ ಕಲ್ಪಿಸಿಕೊಡದೆ ಇದ್ರೆ, ಅದೇ ಹೆಣ್ಣು ಮಗುವಿನ ಒಂದು ಎಕ್ಸ್ಪ್ರೆಷನ್ ಏನ್ ಹೇಳಿರತ್ತೆ ಆ ಮಗು, ಅದನ್ನ ಒಂದು ನಾವು ತಾಳೆಗೆ ತಗೊಳ್ದೆ, ತೂಕಕ್ಕೆ ತಗೊಳ್ದೇನೆ ಒಂದು ಅಲ್ಲಗಳಿತಾ ಬಂದ್ರೆ ಎಲ್ಲಿ ಬಂತು ಈ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಸ್ಕೀಮ್? ಅದು ಸರ್ಕಾರದ್ದು ತುಂಬಾ ಬ್ಯೂಟಿಫುಲ್ ಆಗಿ ಅದನ್ನ ಡ್ರಾಫ್ಟ್ ಮಾಡಿದ್ದಾರೆ. ಆದ್ರೆ ಇವತ್ತಿಗೂ ನಮ್ಮ ಜನಕ್ಕೆ ಬೇಟಿ ಬಚಾವೋ ಬೇಟಿ ಪಡಾವೋ ಅದರ ಅರ್ಥನೇ ಅರ್ಥ ಆಗಿಲ್ಲ. ಹಾಗಾಗಿ ಮತ್ತೆ ಇದು ಚರ್ಚೆಗೆ ಬರುವಂತಹ ವಿಷಯವೇ. ನಮ್ಮ ಮಹಿಳಾ ಸಬಲೀಕರಣದ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಎಷ್ಟರ ಮಟ್ಟಿಗೆ ಹೋಗಿದೆ ನಮ್ಮ ಸಮಾಜದಲ್ಲಿ ಇಂಪ್ಲಿಮೆಂಟೇಷನ್ ಅನ್ನೋದನ್ನ ನಾವು ಎಲ್ಲಿ ಮಟ್ಟಿಗೆ ಹೋಗಿದೆ ಅನ್ನೋದು. ಸರ್ಕಾರ ಯಾವುದೇ ಕಾನೂನುಗಳನ್ನ ತರಬಹುದು, ಯಾವುದೇ ಒಂದು ಹೆಣ್ಣು ಮಕ್ಕಳ ಸಬಲೀಕರಣಕ್ಕೋಸ್ಕರ ಹಲವಾರು ಯೋಜನೆಗಳನ್ನ ತರಬಹುದು. ಆರ್ಥಿಕವಾಗಿ ಹೆಣ್ಣು ಮಕ್ಕಳು ಸ್ವಾವಲಂಬಿ ಆಗ್ಲಿಕ್ಕೆ ಇರ್ಬೋದು, ಅಥವಾ ಅವರು ಶೈಕ್ಷಣಿಕವಾಗಿ ಸ್ವಾವಲಂಬಿಯಾಗಿ ಜೀವನವನ್ನು ನಡೆಸಲಿಕ್ಕೆ ಇರ್ಬೋದು. ಆದ್ರೆ ನಾನು ಹೇಳ್ತಾ ಇರೋದು, ಮಹಿಳೆಯರಿಗೆ ಇದೊಂದು ಅವಕಾಶವನ್ನ ಸರ್ಕಾರ, ಕೇಂದ್ರ ಸರ್ಕಾರ ಕಲ್ಪಿಸಿಕೊಡ್ತಾ ಇರುವಾಗ ನಾವು ಮಹಿಳಾ ಫ್ಯಾಮಿಲಿ, ಮಹಿಳೆಯರು ಅನ್ನೋ ಒಂದು ಏನು ಸಮುದಾಯ ಇದ್ದೀವಿ, ಈ ಸಮುದಾಯದವರು ನಾವು ಎಷ್ಟರ ಮಟ್ಟಿಗೆ ಸರ್ಕಾರದ ಸೌಲಭ್ಯಗಳನ್ನ, ಸರ್ಕಾರದಿಂದ ಇರುವಂತಹ ಯೋಜನೆಗಳನ್ನ ನಾವು ಬಳಸ್ಕೋತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಮಹಿಳೆಯರಾಗಿ ನಾವು ಪ್ರಶ್ನೆ ಮಾಡಬೇಕು. ಬೇರೆಯವರನ್ನ ಪ್ರಶ್ನೆ ಮಾಡುವಂತದ್ದಲ್ಲ, ನಾವು ಮಹಿಳೆಯರಾಗಿ ನಾವು ಪ್ರಶ್ನೆ ಮಾಡಬೇಕು. ಮೊಟ್ಟ ಮೊದಲನೇದಾಗಿ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೋಬೇಕೇ ಹೊರತು ಯಾರೋ ಒಬ್ರು ಬಂದು ನಾವು ಬಿಸ್ಕೆಟ್ ಹಾಕ್ಲಿಕ್ಕೆ ಯಾರು ಇಲ್ಲ ಇಲ್ಲಿ. ನಮಗೆ ಯಾರು ಬಿಸ್ಕೆಟ್ ಹಾಕೋದು ಬೇಡ. ನಮ್ಮ ಹಕ್ಕುಗಳನ್ನ ನಾವು ಪಡ್ಕೋಬೇಕು. ಹಾಗೇನೆ ಸುಮಾರು ಆರ್ಥಿಕ ಸ್ವಾವಲಂಬನೆಗಾಗಿ ಅಥವಾ ಸ್ವಯಂ ಉದ್ಯೋಗಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ತಂದು ಅದರೊಂದಷ್ಟು ಲಿಸ್ಟ್ ಹೇಳ್ಬಿಡೋಣ ಮೇಡಮ್, ಕೇಳುಗರಿಗೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಕೆಲವಷ್ಟೇ ಮುದ್ರಾ, ಇದುವರೆಗೆ ನಮ್ಮ ಹೆಣ್ಮಕ್ಳು ಸಾಲು ಸಾಲಾಗಿ ಬ್ಯಾಂಕ್ಗಳಿಗೆ ಹೋಗಿ ಬ್ಯಾಂಕ್ನ ವಹಿವಾಟಲ್ಲಿ ಅವರು ತಮ್ಮನ್ನ ತಾವು ತೊಡಸ್ಕೊಳ್ಳೋದು ಕಷ್ಟ ಆಗ್ತಿತ್ತೇನೋ. ಆದ್ರೆ ಇವತ್ತು ರಾಜಾರೋಷವಾಗಿ ಹೋಗ್ತಿದ್ದಾರೆ. ಮುದ್ರಾ ಯೋಜನೆ, ಆ ತರದ ಒಂದಷ್ಟು ಸ್ಕೀಮ್ಗಳ ಹೆಸರನ್ನ. ಮೊದಲನೇದಾಗಿ ನಮ್ಮ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಏನು ನೀವು ಮಾತಾಡ್ತಾ ಇದ್ರಿ ಅಲ್ವಾ ಸರ್, ಅದರ ಪ್ರಕಾರನೇ ಏನು ನಮ್ಮ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟು ಶಿಶುಗಳಾಗಿರ್ಬೋದು, ಕಿಶೋರಿಗಳಾಗಿರ್ಬೋದು, ತರುಣರು ಯಾರಿರ್ತಾರೆ ಅವರಿಗೆ ಅಪ್ ಟು 10 ಲಕ್ಷದವರೆಗೆ, 50,000ದಿಂದ 10 ಲಕ್ಷದವರೆಗೆ ಬ್ಯಾಂಕ್ಗಳಿಂದ ಲೋನ್ ಅನ್ನ ಕೊಡಿಸುವಂತದ್ದು. ಸೊ ಇದರಲ್ಲಿ ಹೇಗೆ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ತರತ್ತೆ. ಹೌದಾ? ಸೊ ಇದರಲ್ಲಿ ಹೇಗೆ ಸಣ್ಣ ಉದ್ಯಮಿಗಳು ಯಾರೆಲ್ಲ ಇರ್ತಾರೆ ಅವರಿಗೆ ಇಲ್ಲ, ನಾನು ಸ್ವಯಂ ಉದ್ಯೋಗ ಮಾಡಿ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ಹೆಚ್ಚಿಸ್ಕೋತೀನಿ ಅಂತ ಹೇಳೋರು ಈ PMMY ಅಂತ ಕರೀತಾರೆ. ಅದನ್ನ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಅಂತ ಕರೀತಾರೆ. ಸೊ ಈ ಯೋಜನೆಯ ಅಡಿಯಲ್ಲಿ ಅವರಿಗೆ ಅಪ್ ಟು 10 ಲಕ್ಷದವರೆಗೆ ಅವರೊಂದು ಲೋನ್ ಅನ್ನ ಪಡೆದುಕೊಂಡು ಅವರ ಸಣ್ಣ ಉದ್ಯೋಗ ಏನ್ ಮಾಡಬೇಕು ಅಂತ ಇದ್ದಾರೆ, ಸ್ವಯಂ ಉದ್ಯೋಗ ಏನ್ ಮಾಡಬೇಕು ಅಂತ ಇದ್ದಾರೆ, ಅದನ್ನ ಅವರು ಪಡ್ಕೊಳ್ಳುವಂತಹ ಒಂದು ಸೌಲಭ್ಯವನ್ನ ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ಸೊ ಇದನ್ನ ಅವರು ಅರ್ಜಿ ಹಾಕಬೇಕು ಅಂತ ಹೇಳಿದ್ರೆ ಅವರಿಗೆ ಹತ್ರದಲ್ಲಿರುವಂತಹ ಬ್ಯಾಂಕ್ಗಳಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಆನ್ಲೈನ್ ಮೂಲಕ ಕೂಡ ಅವರು ಅರ್ಜಿಯನ್ನ ಹಾಕಬಹುದು. ನೆಕ್ಸ್ಟ್ ಏನಾಗುತ್ತೆ, ಯಾರಿಗೆ ಇದರಲ್ಲಿ ಅವಕಾಶ ಇದೆ, ಯಾರು ಈ ಮುದ್ರಾ ಯೋಜನೆಯಲ್ಲಿ ಲೋನ್ ಅನ್ನ ಪಡ್ಕೋಬಹುದು ಅಂತ ಹೇಳಿದ್ರೆ, ಒಂದು ಸಣ್ಣ ಅಂಗಡಿಯನ್ನ ಇರುವಂತವರು, ಒಂದು ಚಿಕ್ಕ ಕೃಷಿ ಏತರ ಅಥವಾ ಸಣ್ಣ ಉದ್ಯಮಿ ಅರ್ಹರು ಯಾರಿರ್ತಾರೆ, ಸೊ ಅವ್ರು ಯಾರು ಬೇಕಾದ್ರೂ ಇದನ್ನ ಹೋಗಿ ಪಡ್ಕೊಳ್ಳುವಂತ ಒಂದು ಸೌಲಭ್ಯ ಇದೆ. ಸೊ ಇದರ ಮೇನ್ ಕಾನ್ಸೆಪ್ಟ್ ಏನು ಅಂದ್ರೆ, ಮಹಿಳೆಯರು ಸ್ವಂತವಾಗಿ ಅವರ ಉದ್ಯೋಗವನ್ನ ಸ್ಟಾರ್ಟ್ ಮಾಡಬೇಕು, ಅವರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿಕೊಳ್ಬೇಕು ಅನ್ನೋದು ಈ ಮುದ್ರಾ ಯೋಜನೆಯ ಒಂದು ಮುಖ್ಯ ಉದ್ದೇಶ ಆಗಿದೆ. ಅಂದ್ರೆ ಆರ್ಥಿಕ ಸುರಕ್ಷತೆ ಅಥವಾ ಸ್ವಾವಲಂಬನೆ ಇಲ್ಲದೆ ಕಾರಣಕ್ಕಾಗಿ ಮಹಿಳೆಯರ ಮೇಲೆ ಒಂದಷ್ಟು ದೌರ್ಜನ್ಯಗಳು ನಡೀಬಹುದು. ಆದ್ರೆ
ಆಕೆನೆ ಸದೃಢಳಾಗ್ಬಿಟ್ರೆ ಆರ್ಥಿಕವಾಗಿ ಹೌದು, ಯಾರು ಮಾತಾಡ್ಸಕ್ಕಾಗಲ್ಲ. ಯಾಕಂದ್ರೆ ನಾವೀಗ ಹಳ್ಳಿಗಳಲ್ಲಿ, ಹಳ್ಳಿ ಮನೆಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೂಲಿಗೆ ಹೋಗ್ತಾರೆ. ಸೊ ಗಂಡಿನ ಕೂಲಿ, ಹೆಣ್ಣಿನ ಕೂಲಿ ಇವತ್ತಿಗೂ ತಾರತಮ್ಯ ಇದ್ದೇ ಇದೆ. ನಮ್ಮ ಹಳ್ಳಿ ಮನೆ ಕಡೆಯಲ್ಲಿ ನಾವು ಕೂಲಿ ಕೆಲಸಕ್ಕೆ ಬರುವಂತಹ ತೋಟದ ಹೆಣ್ಮಕ್ಳಾಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಏರಿಯಾದಲ್ಲಿರುವಂತಹ ಹೆಣ್ಮಕ್ಳಾಗಿರ್ಬೋದು, ಗಂಡಾಳಿಗೆ 700 ರೂಪಾಯಿ ಅಂದ್ರೆ ಹೆಣ್ಣಾಳಿಗೆ 400 ರೂಪಾಯಿ ಇವತ್ತಿಗೂ ನಡೀತಾ ಇದೆ. ಇದು ಪ್ರಾಕ್ಟಿಕಲ್ ಆಗಿ ನಮ್ಮ ಸರ್ಕಾರದಿಂದ ಎಲ್ಲಾರ್ಗು ಮಿನಿಮಮ್ ವೇಜಸ್ ಕೊಡಬೇಕು ಅಂತ ಹೇಳಿದ್ರು ಕೂಡ ಪ್ರಾಕ್ಟಿಕಲ್ ಆಗಿ ಈ ತರ ಒಂದು ಡಿಫರೆನ್ಸ್ ಅನ್ನ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಆಮೇಲೆ ಏನಾಗ್ತಿದೆ, ಇನ್ನೊಂದಷ್ಟು ಗಂಡಸರು ದುಶ್ಚಟಗಳಿಗೆ ಬಲಿಯಾಗಿರೋದ್ರಿಂದ ಈ ಹೆಣ್ಣು ಮಕ್ಕಳು ದುಡ್ದಿರೋ ದುಡ್ಡನ್ನು ಕೂಡ ಕಿತ್ಕೊಂಡು ಹೋಗುವಂತ ಗಂಡು ಮಕ್ಕಳು ಕೂಡ ನಾವು ನೋಡ್ಲಿಕ್ಕೆ ಸಿಗ್ತದೆ. ಮನೆ ವಾರ್ತೆ ಅಷ್ಟಕ್ಕಷ್ಟೇ. ಹೌದು. ಸೊ ಮನೆಯ ಆರ್ಥಿಕ ಪರಿಸ್ಥಿತಿ ತುಂಬಾ ಕುಗ್ಗಿರತ್ತೆ. ಸೊ ಆರ್ಥಿಕ ಪರಿಸ್ಥಿತಿ ಕುಗ್ಗಿರೋದ್ರಿಂದ ಇಂತಹ ಮಹಿಳೆಯರು ಮೈಗ್ರೇಟ್ ಆಗ್ತಾರೆ, ವಲಸೆ ಹೋಗ್ತಾರೆ. ಸೊ ವಲಸೆ ಹೋಗುವಾಗ ಇಡೀ ಕುಟುಂಬದವರು ವಲಸೆ ಹೋಗ್ತಾರೆ. ಮುಂದಿನ ಪೀಳಿಗೆ ಏನು ಮಕ್ಕಳಿದ್ದಾರೆ, ಗಂಡು ಮಕ್ಕಳಾಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು, ಅವರನ್ನ ಕೂಡ ಅವರ ಜೊತೆ ವಲಸೆ ಕರ್ಕೊಂಡೋಗಿ ಅವರು ಕೂಡ ಬಾಲಕಾರ್ಮಿಕರಾಗುವಂತಹ ಒಂದು ಪರಿಸ್ಥಿತಿ ಇದೆ. ಸೊ ಈ ಎಲ್ಲಾ ಒಂದು ದೃಷ್ಟಿಕೋನದಿಂದ ಅವಳು ಇರುವಂತಹ ಜಾಗದಲ್ಲೇನೆ ಅವಳ ಆರ್ಥಿಕ ಪರಿಸ್ಥಿತಿಯನ್ನ ಉತ್ತಮ ರೀತಿಯಲ್ಲಿ ತಗೊಂಡು ಬಂದ್ರೆ ಅವಳಿಗೆ ಒಂದು ಸ್ವಾವಲಂಬನೆಯಾಗಿ ಜೀವನ ಮಾಡಬಹುದು, ಮನೆಯ ಪರಿಸ್ಥಿತಿ ಕೂಡ ಸುಧಾರಿಸಬಹುದು ಅನ್ನೋ ಒಂದು ಮೂಲ ಉದ್ದೇಶದಿಂದ ಈ ಮುದ್ರಾ ಯೋಜನೆಯನ್ನ ತಂದಿರುವಂತದ್ದು. ಹಾಗೇನೆ ನಮಗೆ SHG ಏನು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಏನಿದೆ ಅಲ್ವಾ, NRLM, ಅದರಲ್ಲಿ SHG ಗಳನ್ನ ಫಾರ್ಮೇಶನ್ ಮಾಡಿರುವಂತದ್ದು. ಸ್ವಸಹಾಯ ಗುಂಪುಗಳ ಮೂಲಕ ಆದಾಯವನ್ನ ಸೃಷ್ಟಿ ಮಾಡುವಂತದ್ದು. ಸೊ ಮಹಿಳೆಯರು ಉದ್ಯೋಗ ಅವಕಾಶಗಳನ್ನ ಈ SHG ಗಳ ಮೂಲಕ, ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ನಾವೇನ್ ಕರಿತೀವಲ್ಲ, ಸೊ ಈ ಗುಂಪುಗಳ ಮೂಲಕ ಅವರ ಒಂದು ಉದ್ಯೋಗವನ್ನ ಅವರು ಕಲ್ಪಿಸಿಕೊಳ್ಳುವಂತದ್ದು. ಹೇಗೆ, ಈ ಹೆಣ್ಣು ಮಕ್ಕಳು 4-5 ಜನ ಸೇರ್ಕೊಂಡು ಒಂದು ಸಂಡಿಗೆ ಬಿಸ್ನೆಸ್, ಉಪ್ಪಿನಕಾಯಿ ಬಿಸ್ನೆಸ್, ಈ ತರ ಒಂದಷ್ಟು ಬಿಸ್ನೆಸ್ ಗಳನ್ನ ಅವರು ಈ ಸ್ಕೀಮ್ ಅಂಡರ್ ಅಲ್ಲಿ ಅವರು ಮಾಡುವಂತಹ ಒಂದು ಅವಕಾಶವನ್ನ ಸರ್ಕಾರದಿಂದ ಮಾಡಿಕೊಡುತ್ತದೆ. ಇದಕ್ಕೆ ಕೂಡ ಕೆಪಾಸಿಟಿ ಬಿಲ್ಡಿಂಗ್ ಅಂದ್ರೆ ಅವರಿಗೆ ಟ್ರೈನಿಂಗ್ ಕೊಡ್ತದೆ, ಕೌಶಲ್ಯ ಅಭಿವೃದ್ಧಿಯನ್ನ ಕೊಡ್ತದೆ. ತದನಂತರ ಅವರಿಗೆ ಕ್ರೆಡಿಟ್ ಅನ್ನ ಅಂದ್ರೆ ಒಂದಷ್ಟು ಲೋನ್ ಗಳನ್ನ ಕೊಟ್ಟು ಸಬ್ಸಿಡೈಸ್ಡ್ ಲೋನ್ ಗಳನ್ನ ಕೊಡುವಂತದ್ದು. ಸೊ ಈ ತರ ಒಂದು ಸೌಲಭ್ಯಗಳು ಕೂಡ, ಮಾರುಕಟ್ಟೆ ಅವಕಾಶ ಕೂಡ ಮಾಡಿಕೊಡ್ತಾರೆ. ಹೌದು, ಮಾರುಕಟ್ಟೆ ಅವಕಾಶ ಕೂಡ ಇದರಲ್ಲಿದೆ. ಅವರಿಗೆ ಬಿಸ್ನೆಸ್ ಅಂದ್ರೆ ಇದರಲ್ಲಿ ಕಾನ್ಸೆಪ್ಟ್ ಹೇಗೆ ಅಂದ್ರೆ ಆಂಟ್ರಪ್ರನರ್ಶಿಪ್ ಡೆವಲಪ್ಮೆಂಟ್, ಏನು ನಮ್ಮ ಮಹಿಳೆಯರನ್ನ ಒಂದು ಬಿಸ್ನೆಸ್ ವುಮೆನ್ ಆಗಿ ಉದ್ಯಮಶೀಲತೆಯಾಗಿ ಅವರನ್ನ ಬೆಳೆಸುವಂತದ್ದು. ಅವರಿಗೆ ಟ್ರೈನಿಂಗ್ ಕೊಡ್ತಾರೆ, ಅವರಿಗೆ ಬೇಸಿಕ್ ನಾಲೆಡ್ಜ್ ಏನು ಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಮಾರ್ಕೆಟಿಂಗ್ ಹೇಗೆ ಮಾಡುವಂತದ್ದು, ಯಾವ ಡಿಮಾಂಡ್ಗೆ ನೀವು ಕರೆಕ್ಟ್ ಆಗಿ ಸಪ್ಲೈ ಅನ್ನ ಮಾಡುವಂತದ್ದು. ನಾವು ಎಕನಾಮಿಕ್ಸ್ ಅಲ್ಲಿ ನೋಡಕ್ಕೆ ಸಿಗುತ್ತೆ ನಮಗೆ ಡಿಮಾಂಡ್ ಅಂಡ್ ಸಪ್ಲೈ ಅನ್ನೋದನ್ನ ನಾವು ಓದುವಾಗ ನಾವು ಕಲಿತೀವಿ ಎಕನಾಮಿಕ್ಸ್ ಅಲ್ಲಿ. ಸೊ ನಮ್ಮ ಮಹಿಳೆಯರಿಗೆ ಅವರಿಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಡಿಮಾಂಡ್ ಅಂದ್ರೆ ಏನು, ಸಪ್ಲೈ ಅಂದ್ರೆ ಏನು, ಈ ಸಪ್ಲೈ ಚೈನ್ ಅಂದ್ರೆ ಏನು ಅನ್ನೋದನ್ನ ಈ ಒಂದು ಸ್ಕೀಮ್ ಅಂಡರ್ ಮಾರುಕಟ್ಟೆಯ ಮಾಯಾಜಾಲನ್ನು ಕೂಡ ಪರಿಚಯ ಅದರಲ್ಲಿ ಹೇಳಿಕೊಡ್ತಾರೆ. ಮೀಡಿಯೇಟರ್ ಇಂದ ಎಕ್ಸ್ಪ್ಲಾಯ್ಟೇಷನ್ ಆಗಿರ್ಬೋದು, ಅದಕ್ಕೆ ಅವರಿಗೆ ಔಟ್ಲೆಟ್ ಗಳನ್ನ ಮಾಡುವಂತದ್ದು. ನೀವೇ ಸ್ವತಃವಾಗಿ ಒಂದು ಅಂಗಡಿಯನ್ನ ಓಪನ್ ಮಾಡುವಂತದ್ದು, ಮಾರುಕಟ್ಟೆಯಲ್ಲಿ ಹೋಗಿ ನೀವು ಅಂಗಡಿಗಳನ್ನ ಓಪನ್ ಮಾಡುವಂತಹ ಒಂದು ಅವಕಾಶವನ್ನ ಕೂಡ ಇದರಲ್ಲಿ ಮಾಡಿಕೊಡ್ತಾರೆ. ಮುಖ್ಯವಾಗಿ ತಾಯಂದಿರು, ಯಾರು ಗರ್ಭಿಣಿ ತಾಯಂದಿರಿರ್ತಾರೆ ಮತ್ತೆ ಬಾಣಂತಿಯರಿರ್ತಾರೆ, ಅವರು ಮತ್ತೆ ಅವರ ಮಗುವಿನ ಸುರಕ್ಷತೆಗೆ ಆದ್ಯತೆ ಕೊಟ್ಟಿರುವಂತದ್ದು ಬಹಳ ದೊಡ್ಡ ಯೋಜನೆ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ಆಕೆ ಚೆನ್ನಾಗಿರ್ಬೇಕು, ತಾನು ಜನ್ಮ ಕೊಡುವಂತ ಕೂಸು ಕೂಡ ಚೆನ್ನಾಗಿರ್ಬೇಕು. ಗರ್ಭಿಣಿ ಹಂತದಲ್ಲೇ ಅವ್ರಿಗೆ ಮಾತೃವಂದನ ಅಥವಾ ಪೋಷಣ್ ಅಭಿಯಾನ ಮೂಲಕ ಇದನ್ನು ಕೊಟ್ಟಿರೋದು ಕೂಡ ಒಂದು ಸ್ವಾಗತಾರ್ಹವಾದಂತ ಕೆಲಸ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಸ್ಕೀಮ್ ಬರ್ಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ನಮ್ಮ ಹೆಣ್ಣು ಮಕ್ಕಳು ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ತುಂಬಾ ಕಮ್ಮಿ. ಏನಾಗತ್ತೆ, ಬೆಳಗ್ಗೆ ಊಟ ಮಾಡಿದ್ರೆ ಸಂಜೆ ಊಟ ಮಾಡಲ್ಲ, ಸಂಜೆ ಊಟ ಮಾಡಿದ್ರೆ ರಾತ್ರಿ ಊಟ ಮಾಡಲ್ಲ, ಇಲ್ಲ ಅಂದ್ರೆ ತಂಗ್ಳನ್ನ ತಿನ್ನೋದು, ಇಲ್ಲ ಅಂದ್ರೆ ಒಂದ್ ನೀರ್ ಕುಡ್ದು ಬದುಕುವಂತದ್ದು, ಮನೆಯವ್ರು ಬದುಕಿದ್ರೆ ಸಾಕು, ಮಗುಗ್ ಊಟ ಇದ್ರೆ ಸಾಕು, ನನಗ್ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಂತಹ ಒಂದು ಪರಿಸ್ಥಿತಿಯಲ್ಲಿರುವಂತಹ ಮಹಿಳೆಯರು ಈಗ್ಲೂ ಇದ್ದಾರೆ, ಇಲ್ಲ ಅಂತ. ಆರ್ಥಿಕವಾಗಿ ಹಿಂದುಳಿದಿರುವಂತಹ ಮಹಿಳೆಯರನ್ನ ನಮ್ಗೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಮಾತ್ರ ಅಂತಲ್ಲ, ನಮ್ಮ ಏನು ಸೆಮಿ ಅರ್ಬನ್ ಅಂತ ನಾವೇನ್ ಕರಿತಾ ಇದೀವಿ ಆ ಭಾಗದಲ್ಲಿ ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಮ್ಮ ಅರ್ಬನ್ ಏರಿಯಾದಲ್ಲಿ ಸ್ಲಮ್ಸ್ ಗಳಲ್ಲಿ ನಮಗೆ ಇದನ್ನ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಆ ಕಾರಣದಿಂದ ಯಾವುದೇ ಒಂದು ತಾಯಿ ಆಗಿರ್ಬೋದು, ಅವರು ಗರ್ಭಿಣಿ ಆಗಿದ ತಕ್ಷಣನೇ ಆ ತಾಯಿ ಕಾರ್ಡ್ ಮಾಡಿಸ್ಬೇಕು. ತಾಯಿ ಕಾರ್ಡ್ ಮಾಡಿಸಿ
ಪ್ರಾಪರ್ ಟೈಮಿಗೆ ವ್ಯಾಕ್ಸಿನೇಷನ್ ನ ಕೊಡುವಂಥದ್ದು. ಯಾಕಂದ್ರೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಯಾಕೆ ಇಂಪಾರ್ಟೆಂಟ್ ಅನ್ನೋದು ಗೊತ್ತಿಲ್ಲ. ಯಾಕೆ ಚುಚ್ಚುಮದ್ದುಗಳನ್ನ ಸಮಯಕ್ಕೆ ಸರಿಯಾಗಿ ತಗೊಳ್ಬೇಕು, ಐರನ್ ಡೆಫಿಷಿಯನ್ಸಿ ಆಗಿರ್ಬೋದು ಅಥವಾ ಅನಿಮಿಕ್. ನಮ್ಮ ಮಹಿಳೆಯರಲ್ಲಿ ತುಂಬಾ ಜನರಲ್ಲಿ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇದೆ, ಅನಿಮಿಕ್ ತುಂಬಾ ಜನ ಇದ್ದಾರೆ. ಕೆಲವೊಬ್ಬರಿಗೆ ಏನು TB ಬಂದಿದೆ, ಉಬ್ಬಸ ಬಂದಿದೆ. ಸೊ ಈ ಎಲ್ಲಾ ಕಾರಣದಿಂದ ಏನಾಗತ್ತೆ ಅಂದ್ರೆ ಅವರ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಕಾಂಪ್ಲಿಕೇಶನ್ ನಾವು ನೋಡ್ಲಿಕ್ಕೆ ಸಿಗ್ತಾ ಇದ್ದೀವಿ. ಸೊ ಆ ಕಾರಣದಿಂದ ಈ ಮಹಿಳೆಯರನ್ನ ನ್ಯೂಟ್ರಿಷಿಯಸ್ ಫುಡ್ ಏನಂತ ಹೇಳಿದ್ರೆ ಅವರಿಗೆ ಪೌಷ್ಟಿಕ ಆಹಾರವನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮಗೆ ಅಂಗನವಾಡಿಗಳ ಮೂಲಕ ಅವರಿಗೆ ಪೌಷ್ಟಿಕ ಆಹಾರಗಳ ಸಪ್ಲಿಮೆಂಟರಿ ಫುಡ್ ಅಂತ ನಾವು ಕರಿತೀವಿ ಅದನ್ನ. ಸೊ ಸಪ್ಲಿಮೆಂಟರಿ ಫುಡ್ ಗಳನ್ನ ಕೊಡುವಂತಹ ಒಂದು ಸೌಲಭ್ಯವನ್ನ ನಮ್ಮ ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬ್ಯೂಟಿಫುಲ್ ಆಗಿ ಮಾಡ್ತಾ ಇದ್ದಾರೆ. ನಮ್ಮ ಆಶಾ ವರ್ಕರ್ ಮತ್ತೆ ಅಂಗನವಾಡಿ ವರ್ಕರ್ಸ್ ನ ವಿ ಶುಡ್ ಅಪ್ರಿಶಿಯೇಟ್ ದಮ್. ಈಗ ಈ ಒಂದು ಪಾಯಿಂಟ್ ಅಲ್ಲಿ ಅವರನ್ನ ನಾವು ಜ್ಞಾಪಿಸ್ಕೊಳ್ಳಿಲ್ಲ ಅಂದ್ರೆ ತುಂಬಾ ತಪ್ಪಾಗೋಗುತ್ತೆ, ಸಬಲೀಕರಣ ಕಂಪ್ಲೀಟ್ ಆಗಲ್ಲ. ಹೌದು, ಯಾಕಂದ್ರೆ ನಮ್ಮ ಇದೇ ಹೆಣ್ಣು ಮಕ್ಕಳು ಮನೆ ಬಾಗ್ಲಿಗೆ ಹೋಗಿ ಯಾರು ಪ್ರೆಗ್ನೆಂಟ್ ಇದ್ದಾರೆ ಅವರಿಗೆ ಸಿಗ್ಬೇಕಾದ ನ್ಯೂಟ್ರಿಷನ್ ಫುಡ್ ಆಗಿರ್ಬೋದು, ಸಪ್ಲಿಮೆಂಟರಿ ಫುಡ್ಗಳಾಗಿರ್ಬೋದು, ಮೊಟ್ಟೆ ಕೊಡೋದಾಗಿರ್ಬೋದು, ದವಸ ಧಾನ್ಯಗಳನ್ನ ಕೊಡುವಂತದ್ದಾಗಿರ್ಬೋದು, ಸರಿಯಾದ ಟೈಮಿಗೆ ತಲುಪಿಸುವಂತಹ ಒಂದು ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಹಾಗೇನೆ ಕೆಲವೊಂದು ಸತಿ ಏನಾಗತ್ತೆ, ಈ ಮಹಿಳೆಯರಿಗೆ ಬೇಸಿಕ್ ದುಡ್ಡನ್ನ ಕೂಡ ಕೊಟ್ಟು ಅವರಿಗೆ ಹಾಸ್ಪಿಟಲ್ ಅಲ್ಲಿ ಫೆಸಿಲಿಟೀಸ್ ಗಳನ್ನ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅಂತ ಟೈಮಲ್ಲಿ ಅವ್ರಿಗೇನು ಈಗ 30,000 ರೂಪಾಯಿ ಅಂತ ಅಂದ್ಕೊಳ್ತೀನಿ ಅವರಿಗೆ ಮಾತೃದಾನವಾಗಿ ಕೊಡ್ತಾ ಇರುವಂತದ್ದು. ಸೊ ಅದನ್ನ ಕೂಡ ಅವರಿಗೆ ಸಿಗ್ತದೆ. ಯಾಕಂದ್ರೆ ಅವರಿಗೆ ಮಗುವನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕಾಗಿರ್ಬೋದು, ಅವರ ಆರೋಗ್ಯವನ್ನ ಅವರು ಹೆಚ್ಚಿನ ರೀತಿಯಲ್ಲಿ ಕಾಳಜಿ ವಹಿಸಲಿ. ಆರೋಗ್ಯವಂತ ತಾಯಿ ಇದ್ರೆ ಆರೋಗ್ಯವಂತ ಮಗು ಜನನ ಆಗಕ್ಕೆ ಸಾಧ್ಯ ಆಗುತ್ತೆ. ಹೌದು, ಎಷ್ಟೋ ಸರಿ ಪ್ರಸವ ಪೂರ್ವ ಮತ್ತು ಪ್ರಸವ ನಂತರ ತಾಯಂದ್ರ ಮರಣ ಪ್ರಮಾಣ ನಾವು ನೋಡ್ತಾ ಇದ್ವಿ, ಈಗ ಕಡಿಮೆ ಆಗ್ತಾ ಇದೆ. ಸರ್ಕಾರದ ಈ ಪ್ರಯತ್ನಗಳಿಂದನೇ ಇವೆಲ್ಲ ಸಾಧ್ಯ ಆಗ್ತಾ ಇರೋದು. ಹಾಗೇನೆ ಅಪೌಷ್ಟಿಕತೆಯಿಂದ ನರಳ್ತಾ ಇದ್ದಂತ ಮಕ್ಕಳು 1 ವರ್ಷ 2 ವರ್ಷ ಬರ್ಡೇ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇತ್ತು. ಆದ್ರೆ ಇವತ್ತು ಅದು ಕೂಡ ತಗ್ಗಿದೆ. ಮಿಡ್ ಡೇ ಮೀಲ್ ಫೆಸಿಲಿಟಿ ಬಂದಿರೋದು, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ. ICDS ಪ್ರೋಗ್ರಾಮ್ ಆಗಿರ್ಬೋದು, ಮಕ್ಕಳಿಗೆ ಏನು ಅಂಗನವಾಡಿಯಲ್ಲಿ ಫುಡ್ ಕೊಡ್ತಾ ಇರುವಂತ ವಿತರಣೆ ಮಾಡ್ತಾ ಇರುವಂತದ್ದು, ಟೈಮ್ಲಿ ಎಗ್ ಸಪ್ಲೈ, ಹಾಲಿನ ಸಪ್ಲೈ ಆಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ಅಕ್ಕಿ ಬೇಳೆ ಪ್ರತಿಯೊಂದಕ್ಕೂ ಕೂಡ ನಮ್ಮ ಈ ಸರ್ಕಾರದ ಯೋಜನೆಯಿಂದಾಗಿ ಆ ಒಂದು ನ್ಯೂಟ್ರಿಷನ್ ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡುವಂತಹ ಪೌಷ್ಟಿಕ ಆಹಾರದಿಂದ ಈಗ ಯಾರಿಗೂ ತೊಂದರೆ ಆಗದೆ ಇರುವ ಹಾಗೆ ಅವರನ್ನು ನೋಡ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಕೂಡ ನಮ್ಮ ಈ ಸರ್ಕಾರದಿಂದ ನಡೆಸ್ತಾರೆ. ಈಗ ಉದ್ಯಮ ಕ್ಷೇತ್ರ ತುಂಬಾ ಬೃಹದಾಕಾರವಾಗಿ ಬೆಳೀತಾ ಇದೆ. ಚಂದ, ನೀವಾಗ್ಲೇ ಹೇಳಿದ್ರಿ, ಸಂಡಿಗೆ ಮಾಡೋರು ಇಡೀ ಊರಿಗೆ ಫೇಮಸ್ ಆಗಿರ್ತಾರೆ, ಊರಿಂದ ಆಚೆ ಹೋಗೋದಿಲ್ಲ, ಹೋಗಕ್ಕಾಗಲ್ಲ, ಅವ್ರಿಗೆ ಗೊತ್ತಿಲ್ಲ. ಉದ್ಯಮಿಯಾಗೂ ಉದ್ಯೋಗ ನೀಡು ಅನ್ನುವಂತ ಕಾನ್ಸೆಪ್ಟ್ ಸರ್ಕಾರಗಳು ಜಾರಿಗೆ ತಂದಿರತಕ್ಕಂತ ಈ ನಿಟ್ಟಿನಲ್ಲಿ ಅವ್ರಿಗೆ ಯಾವ ತರದ ನೆರವು ಬೇಕಾಗುತ್ತೆ ಅಂತೀರಿ ತಾವು ಉದ್ಯಮಿಗಳಾಗೋದಿಕ್ಕೆ? ಮಾನ್ಯ ಪ್ರಧಾನಮಂತ್ರಿಗಳು ತಾವು ಮನ್ ಕಿ ಬಾತ್ ನಲ್ಲಿ ಕೇಳಿರ್ಬೋದು, ಜೋಳದ ರೊಟ್ಟಿ ಬಗ್ಗೆ ಅವರು ಪ್ರಸ್ತಾಪ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಇದೊಂದು ಸೂಚನೆ ಅಲ್ವೇ ನಮ್ಗೆ? ಹೌದು. ಏನಾಗತ್ತೆ ಅಂತ ಹೇಳಿದ್ರೆ, ನಮ್ಮ ಮಹಿಳೆಯರು ಪ್ರಾಡಕ್ಟ್ಸ್ ಗಳನ್ನ ಡೆವಲಪ್ ಮಾಡೋದ್ರಲ್ಲಿ, ಫಾರ್ ಎಕ್ಸಾಂಪಲ್ ಉಪ್ಪಿನಕಾಯಿ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು. ಆಮೇಲೆ ಮೊನ್ನೆ ನಾನು ಮಹಿಳೆಯನ್ನ ಭೇಟಿ ಮಾಡ್ತಿದ್ದೆ, ಅವರು ಎಂಟೈರ್ ಒಂದು ಹಳ್ಳಿಯಲ್ಲಿ ಯಾವುದೇ ಒಂದು ಫಂಕ್ಷನ್ ಆದ್ರೂ ಕೂಡ ಲೋಕಲ್ ಕೇಟರಿಂಗ್ ಮಾಡ್ತಾರೆ. ಅವರ ಕೇಟರಿಂಗ್ ಏನಿದ್ರು ಕಾಯಿ ಹೋಳಿಗೆ ಮಾಡಿ ಸಪ್ಲೈ ಮಾಡುವಂತದ್ದು, ಆಮೇಲೆ ಅದಕ್ಕಿರುವಂತಹ ತುಪ್ಪವನ್ನ ತನ್ನ ಮನೆಯಲ್ಲೇನೆ ಮಾಡುವಂತದ್ದು. ಆದ್ರೆ ಆ ಮಹಿಳೆ ಏನಾಗಿದ್ದಾರೆ ಅಂದ್ರೆ ಆ ಊರ್ ಬಿಟ್ಟು ಹೊರಗೆ ಹೋಗಿಲ್ಲ. ನೀವು ಹೇಳಿದ ಪ್ರಕಾರ ಏನಾಗ್ತದೆ ಅಂದ್ರೆ ಊರಿಂದ ಆಚೆ ಏನಿದೆ ಅನ್ನೋದು ನಮ್ಗೆ ಏನಂದ್ರೆ ಒಂದು ಈ ತರ ಹೇಳ್ಬಾರ್ದು. ಆಕ್ಚುಲಿ ಒಂದಷ್ಟು ಮಹಿಳೆಯರು ನಮ್ಮ ಬಾವಿಯಲ್ಲಿರುವಂತಹ ಕಪ್ಪೆಗಳಾಗಿ ಇರುವಂತಹ ಒಂದಷ್ಟೇ ವಿಷಯಗಳನ್ನ ಮಾತ್ರ ತಿಳ್ಕೊಂಡಿದ್ದಾರೆ ಹೊರತು ಬೇರೆ ಆಪರ್ಚುನಿಟಿಗಳ ಬಗ್ಗೆ ಅವರಿಗೆ ಒಂದು ಅರಿವಿಲ್ಲದೆ ಇರೋದ್ರಿಂದ ಅವರು ಊರಿಂದ ಹೊರಗಡೆ ಹೋಗಿ ವ್ಯಾಪಾರವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೇನೆ ಅವರ ಪರಿಸ್ಥಿತಿ ಆ ಚಿಕ್ಕ ಜಾಗದಲ್ಲೇನೆ ಇದೆ. ಪ್ರಾಡಕ್ಟ್ ಆರ್ ದಿ ಬೆಸ್ಟ್. ಈಗ ನಮ್ಗೇನು ಪ್ಯಾಕ್ಡ್ ಫುಡ್, ಫಾಸ್ಟ್ ಫುಡ್ ಅಂತ ಏನು ಬರ್ತಾ ಇದೆ, ಅದಕ್ಕಿಂತ 100 ಪಟ್ಟಿನಷ್ಟು ಪೌಷ್ಟಿಕ ಆಹಾರ, ಹೈಜೀನ್ ಅನ್ನ ಬಳಸ್ಕೊಂಡು ನಮ್ಮ ಮಹಿಳೆಯರು ಈ ವಸ್ತುಗಳನ್ನ ಅವರು ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಅವರಿಗೆ ಮೇನ್ ಆಗಿ ಬೇಕಾಗಿರುವಂತದ್ದು ಒಂದು ಮಾರ್ಕೆಟಿಂಗ್ ಸ್ಕಿಲ್ಸ್ ಅನ್ನ ಅವರಿಗೆ ಹೇಳ್ಕೊಡ್ಬೇಕು. ಇನ್ ಕೇಸ್ ಅವರಿಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಇಲ್ಲ ಅಂದ್ರೆ, ಈಗ ಏನು ನಾವು RMC ಯಾರ್ಡ್ ಅಂತ ನಾವೇನ್ ಕರಿತೀವಲ್ಲ, ಎಲ್ಲಾ ರೈತರ ಏನು ಅವರ ಪ್ರಾಡಕ್ಟ್ಸ್ ಗಳನ್ನ ತಗೊಂಡ್ ಬಂದು ಅವರಲ್ಲಿ ಮಾರ್ತಾ ಇದ್ದಾರೆ. ಸೊ ಹಾಗೇನೇನೆ ನಮ್ಮ ಮಹಿಳೆಯರು ಪ್ರೊಡ್ಯೂಸ್ ಮಾಡಿರುವಂತಹ ಒಂದಷ್ಟು ಐಟಮ್ಸ್ ಗಳನ್ನ
ಸೇಲ್ ಮಾಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನ ನಮ್ಮ ಯೋಚನೆಯನ್ನ ಮಾಡಿದ್ರೆ ನಮ್ಮ ಮಹಿಳೆಯರಿಗೆ ಇನ್ನೊಂದಷ್ಟು ಆರ್ಥಿಕವಾಗಿ ಸಹಾಯವನ್ನು ಕೂಡ ಆಗ್ತದೆ ಅವರಿಗೆ. ಇನ್ನು ಅದರ ಪೂರಕವಾಗಿ ನಮ್ಮ ಏನು ನಬಾರ್ಡ್ ಮೂಲಕ ಆಗಿರ್ಬೋದು, ನಮ್ಮ NRLM ಮೂಲಕ ಆಗಿರ್ಬೋದು, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಯೋಜನೆಗಳ ಮೂಲಕ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಮಾಡ್ತಾ ಇದ್ದಾರೆ. ಸೊ ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳಾಗಿರ್ಬೋದು, ಅವಾಗಲೇ ನಾನು ಹೇಳಿದಾಗೆ NRLM ಅಲ್ಲಿ SHG ಗಳ ಸ್ವ ಉದ್ಯೋಗಗಳ ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು, ಪ್ರೊಡಕ್ಷನ್ ನಡೀತಾ ಇದೆ. ಬಟ್ ಅದನ್ನ ಸೇಲ್ ಮಾಡ್ಲಿಕ್ಕೆ, ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ನ, ಒಂದು ಬಿಗ್ಗರ್ ಪ್ಲಾಟ್ಫಾರ್ಮ್ ಅನ್ನ ಈಗ ಹೇಗೆ ನಮಗೆ ಹಾಪ್ಕಾಮ್ಸ್ ಎಲ್ಲ ಬಂದಿದೆ ಅಲ್ಲ, ಸೊ ಅದೇ ತರನೇ ಒಂದು ಪ್ಲಾಟ್ಫಾರ್ಮ್ ಅನ್ನ ಅವರಾಗಿ ಕಲ್ಪಿಸಿಕೊಳ್ಳೋಕೆ ಒಂದು ಟ್ರೈನಿಂಗ್ ನ ಅವಶ್ಯಕತೆ ಇದೆ ಅನ್ನೋದ್ರ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ವೋಕಲ್ ಫಾರ್ ಲೋಕಲ್ ಹೌದು ಒಂದು ದೊಡ್ಡ ಕಾರ್ಯಕ್ರಮನ ಅಭಿಯಾನನೇ ಮಾಡಿದೆ. ಹೌದು, ವಿಶೇಷ ಅಂದ್ರೆ ನಮ್ಮ ಏನು ದಕ್ಷಿಣ ಕನ್ನಡ ಭಾಗದ ಅಡಿಕೆ ತಟ್ಟೆ ಅಮೆರಿಕದಲ್ಲಿ ಆಳ್ತಾ ಇದೆ. ಹಿಂಗೆ ಈ ತರದ ಒಂದು ಉದ್ಯಮಿಗಳಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೂ ಕೂಡ ನೀವು ಕೈ ಹಾಕಬಹುದು ಅಥವಾ ಸ್ಪರ್ಧಿಸಬಹುದು ಅಂತ ಹೇಳಿ ಕೇಂದ್ರ ಸರ್ಕಾರ ಆ ತರದ ಕೆಲವು ಉದಾಹರಣೆಗಳನ್ನ ಮಾಡ್ತಿದೆ. ಮೇಡಮ್, ನನಗೆ ಸಾಕಷ್ಟು ಯೋಜನೆಗಳಿದೆ, ಆ ಲಿಸ್ಟ್ ಮಾಡ್ತಾ ಹೋದ್ರೆ ಸುಮಾರು ಒಂದು 20 ಯೋಜನೆಗಳು ಮಹಿಳಾ ಸಬಲೀಕರಣಕ್ಕೆ ಇದಾವೆ. ಅದರಲ್ಲಿ ಮಿಷನ್ ಇಂದ್ರಧನುಷ್ ಇರ್ಬೋದು, PM ಮುದ್ರಾ ಯೋಜನೆ ಆಯಿತು, ಟ್ರೇಡಾ ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಉಜ್ವಲ, ಸ್ಟ್ಯಾಂಡ್ ಅಪ್ ಇಂಡಿಯಾ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಈ ತರದ ಸುಮಾರು ಕಾರ್ಯಕ್ರಮಗಳಿದೆ. ಬಟ್ ಕಾರ್ಯಕ್ರಮಗಳು ಮಹಿಳಾ ಸಬಲೀಕರಣ ಅನ್ನುವಂತ ಗುರಿ ಏನಿದೆ, ಆಶಯ ಏನಿದೆ, ಅದನ್ನ ಮೀಟ್ ಮಾಡೋದಿಕ್ಕೆ ಏನ್ ಸಮಸ್ಯೆ ಇದೆ? ಒಂದು, ನೀವಾಗ್ಲೇ ಹೇಳಿದ್ರಿ ಅರಿವಿನ ಕೊರತೆ ಅಂತ, ಅದಲ್ಲದೆ ಬೇರೆ ಏನ್ ಸಮಸ್ಯೆಗಳಿರ್ಬೋದು, ಸವಾಲುಗಳಿರ್ಬೋದು? ಪ್ರಪ್ರಥಮವಾದಂತಹ ಸವಾಲು ಏನಂತ ಹೇಳಿದ್ರೆ, ಇಷ್ಟು ಯೋಜನೆಗಳು ಇದಾವೆ ಅನ್ನೋದ್ರ ಬಗ್ಗೆ ಜನರಿಗೆ ಅರಿವಿಲ್ಲ. ಮೇನ್ ಆಗಿ ನಮ್ಮ ಮಹಿಳೆಯರಿಗೆ ಅರಿವಿಲ್ಲ. ಇದ್ರೂ ಕೂಡ ಅದನ್ನ ಹೋಗಿ ಆಕ್ಸೆಸ್ ಮಾಡುವಂತಹ, ಹೋಗಿ ಅದನ್ನ ಸೌಲಭ್ಯಗಳನ್ನ ಪಡ್ಕೊಳ್ಳುವುದು ಹೇಗೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಹೋಗಿ ಅದನ್ನ ಪಡ್ಕೋಬಹುದು, ಅದು ನನ್ನ ಹಕ್ಕು ಅನ್ನೋದನ್ನ ಅವರಿಗೆ ಇದುವರೆಗೂ ಅರ್ಥ ಆಗಿಲ್ಲ. ತಮ್ಮ ಹಕ್ಕನ್ನ ಚಲಾಯಿಸಬೇಕು, ಇದು ನನ್ನ ಹಕ್ಕು, ಸರ್ಕಾರದಿಂದ ನನಗೆ ಕೊಟ್ಟಿರುವಂತಹ ಹಕ್ಕಿದು, ಇದನ್ನ ನನಗೆ ಚಲಾಯಿಸಲಿಕ್ಕೆ ಎಲ್ಲಾ ರೀತಿಯ ಅರ್ಹತೆ ನನಗಿದೆ, ಇದನ್ನ ನಾನು ಹೋಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ. ಸೆಲ್ಫ್ ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಒಂದು, ನಮ್ಮ ಮಹಿಳೆಯರು ಬರೀ ಸೀರಿಯಲ್ ಅದು ಇದು ನೋಡೋದನ್ನ ಬಿಟ್ಟು ನಮ್ಮ ಕೈಯಲ್ಲೇನೇನೆ ನಮ್ಮಲ್ಲಿ ಎಲ್ಲಾ ಮಾಹಿತಿಯನ್ನ ತಿಳ್ಕೊಳ್ಳುವಂತಹ ಜಾಲಾಡಬಹುದಾದ ಅಸ್ತ್ರ ಇದೆ. ಟೈಮ್ ಅನ್ನ ವ್ಯರ್ಥ ಮಾಡದೇನೆ ಇಂತಹ ಒಂದಷ್ಟು ಸೌಲಭ್ಯಗಳ ಬಗ್ಗೆ ತಿಳ್ಕೊಂಡು ಅದರಲ್ಲಿ ನಾನು ಹೇಗೆ ಡೆವಲಪ್ಮೆಂಟ್ ಆಗಬೇಕು ಅನ್ನೋದನ್ನ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ ನಮ್ಮ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಯಾರೇ ಆಗಿರ್ಬೋದು, ಸಮುದಾಯದಲ್ಲಿ ಫಸ್ಟ್ ನ್ಯೂಸ್ ಅನ್ನು ನೋಡೋದನ್ನ ಕಲಿಬೇಕು. ಬಡ್ಜೆಟ್ ಅನೌನ್ಸ್ ಆದಾಗ ಯಾರಿಗೂ ನ್ಯೂಸ್ ಚಾನೆಲ್ಲೇ ಬೇಡ. ಸೊ ಬಡ್ಜೆಟ್ ಅನೌನ್ಸ್ ಆಗೋ ಟೈಮ್ ಅಲ್ಲಿ ಏನಿದೆ ನಮ್ಮ ಸರ್ಕಾರದಿಂದ ನಮಗೋಸ್ಕರ ಅನ್ನೋದ್ರ ಬಗ್ಗೆ ಒಂದೇ ನೀವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಗೆ ಹೋಗಿ ತಿಳ್ಕೋಬೇಕು. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅವ್ರ ಮನೆಗ್ ಬರಲ್ಲ. ನೀವು ಲಕ್ಷದಲ್ಲಿ ಒಬ್ರು ಡಿಪಾರ್ಟ್ಮೆಂಟ್ ಇದ್ದಲ್ಲೇ ಇರತ್ತೆ. ಒಬ್ರು ಡೈರೆಕ್ಟರ್ ಹೋದ್ರೆ ಇನ್ನೊಬ್ರು ಡೈರೆಕ್ಟರ್ ಬರ್ತಾರೆ. ಸೊ ನಾವೇನ್ ಮಾಡ್ಬೇಕು, ಒಂದೇ ನಾವು ಡಿಪಾರ್ಟ್ಮೆಂಟ್ಗೆ ಹೋಗಿ ನೋಡ್ಬೇಕು. ಇಲ್ವಾ, ಏನು ನಮ್ಮ ಚಂದನ ಟಿವಿ ಆಗಿರ್ಬೋದು, ಆಕಾಶವಾಣಿ ಆಗಿರ್ಬೋದು, ಇದರಲ್ಲಿ ನೀವು ಹಲವಾರು ಅಡ್ವರ್ಟೈಸ್ಮೆಂಟ್ ಗಳನ್ನ ಕೊಡ್ತಾ ಇರ್ತೀರಾ. ನೀವು ಇಂತಹ ಹೊಸದೊಂದು ಸ್ಕೀಮ್ ಬಂದಿದೆ, ಅದ್ರ ಬಗ್ಗೆ ನೀವು ಜಾಹೀರಾತುಗಳನ್ನ ಕೊಡ್ತಾ ಇರ್ತೀರಾ. ಈ ಜಾಹೀರಾತುಗಳನ್ನ ನೋಡ್ಲಿಕ್ಕಾದ್ರೂ ನಮ್ಮ ಮನಸ್ಸಿನ ಸ್ಥಿತಿಯನ್ನ ನಾವು ಒಂದು ಮಾಡ್ಕೋಬೇಕು. ಜಾಹೀರಾತು ಬಂದ ತಕ್ಷಣ ನೆಕ್ಸ್ಟ್ ಚಾನೆಲ್ಗೆ ಹೋಗ್ಬಿಡೋದು, ಇಲ್ಲ ಅಂದ್ರೆ ತಿರುಗಿಸುವಂತದ್ದು. ಈ ತರ ಮಾಡ್ತಾ ಹೋದ್ರೆ ನಮ್ಮ ಜಾಹೀರಾತುಗಳನ್ನ ನಾವು ಸರ್ಕಾರದ ಸ್ಕೀಮ್ಗಳನ್ನ ಹೇಳಲಿಕ್ಕಂತಾನೆ ಜಾಹೀರಾತು ಮಾಡ್ತೀವಿ. ಸೊ ಸ್ಪೆಷಲಿ ಈ ಮಲೇರಿಯಾ ಎಲ್ಲ ಬರುವಾಗ ಎಷ್ಟು ಜಾಹೀರಾತು, ಆ ಜಾಹೀರಾತು ಬಂದ ತಕ್ಷಣನೇ ಓಡಾಯ್ತು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಹಳ ಅತ್ಯುತ್ತಮವಾದಂತ ಸಲಹೆಗಳನ್ನ, ಹಾಗೆಯೇ ಏನ್ ಮಹಿಳಾ ಸಬಲೀಕರಣ ಅಂದ್ರೆ ಏನು ಅನ್ನೋದ್ರ ಬಗೆಗಿನ ಡೆಫಿನೇಷನ್ ಒಳಗೊಂಡಂತೆ ಅನೇಕ ಮಾಹಿತಿಗಳನ್ನ ನಮ್ಮ ಸಹೃದಯ ಕೇಳುಗರಿಗೆ ಕೊಟ್ಟಿದ್ರಿ. ಅದಕ್ಕಾಗಿ ಆಕಾಶವಾಣಿಯ ಸುದ್ದಿ ವಿಭಾಗದ ಪರವಾಗಿ ತಮಗೆ ಧನ್ಯವಾದಗಳನ್ನ ಸಮರ್ಪಿಸ್ತೀವಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಇದುವರೆಗೂ ಮಹಿಳಾ ಸಬಲೀಕರಣ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ವಿಭಾ ವರ್ಗೀಸ್, ವಕೀಲರು ಮತ್ತು ಮುಖ್ಯ ಕಾರ್ಯನಿರ್ವಾಹಕರು, ವಿಕಾಸನ ಸಂಸ್ಥೆ. ಸಂವಾದವನ್ನು ನಡೆಸಿಕೊಟ್ಟವರು ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.